ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಚಿಕ್ಕ ಮಕ್ಕಳಿಗೋಸ್ಕರ ನಾವು ಕ್ಯಾರೆಟ್ ಹಲ್ವಾನ ಯಾವ ರೀತಿ ಸ್ಮೂತಾಗಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. 1 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ನಾವು ಇದನ್ನು ತಿನ್ನಿಸ್ಬೋದು. ಸ್ವಲ್ಪ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸ್ಬೋದು. ಬನ್ನಿ ಹಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ. ಈ ಹಲ್ವಾ ಜೊತೆಗೆ ನಾನು ಕ್ಯಾರೆಟ್ ಚಪಾತಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನೋಡಿ, ನಾವು ಫಸ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಈ ರೀತಿ ಮಿಕ್ಸಿಗೆ 2 ರೌಂಡ್ ಹಾಕ್ಕೊಂಡ್ಬಿಡೋಣ. ಮಿಕ್ಸಿಗೆ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದು ತರಿ ಉಳ್ಕೊಳ್ಳೋಲ್ಲ, ತುಂಬ ನೈಸಾಗಿ ಬಂದುಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಇದ್ರಲ್ಲಿ ತುಂಬ ವಿಟಮಿನ್ಸ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ತಿನ್ನಿಸೋದ್ರಿಂದ ನಾವು ಅವರಿಗೆ ಮುಂದೆ ಕಣ್ಣಿನ ಸಮಸ್ಯೆಗಳು ಬರದಿರೋ ಥರ ನಾವು ಇದನ್ನು ಮಕ್ಕಳನ್ನ ಕಾಪಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ಜ್ಯೂಸ್ ಲಿಕ್ವಿಡ್ ಟೈಪ್ ಬರಬೇಕಿದು. ಈ ರೀತಿ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನೀರು ಹೋಗೋ ತನಕ ಒಂದು ಪಾತ್ರೆಯಲ್ಲಿ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ಇದಾದ ನಂತರ ಇದಕ್ಕೆ ಪುಡಿ ಬೆಲ್ಲ, ಮಕ್ಕಳಿಗೆ ಸಕ್ಕರೆ ಹಾಕೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯಕ್ಕೆ, ಆ ಕಾರಣಕ್ಕೋಸ್ಕರ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪುಡಿ ಬೆಲ್ಲನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ, ಈ ರೀತಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದೇ ರೀತಿ ಮಿಕ್ಸ್ ಮಾಡಿ, ಆನಂತರ ಮಿಲ್ಕ್ ಪೌಡರನ್ನು ನಾನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಮಿಲ್ಕ್ ಪೌಡರು ಹಾಗೆ ಒಂದೇ ಒಂದು ಸ್ವಲ್ಪ ಇದಕ್ಕೆ ಇನ್ನೊಂದು ಪೌಡರ್ನ ಹಾಕ್ತೀನಿ. ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆಯ ತನಕ ನೋಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಲ್ಕ್ ಪೌಡರ್ ಹಾಕಿದ್ದೀನಿ. ಇಲ್ಲ, ನೀವು ಹಾಲಿದ್ರೂ ಕೂಡ ನೀವು ಆಕಳ ಹಾಲನ್ನು ನೀವು ಶುದ್ಧವಾಗಿರೋ ಹಾಲನ್ನು ಕೂಡ ಹಾಕ್ಕೋಬೋದು. ನೋಡಿ, ಒಂದೇ ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಜೋಳದ ಹಿಟ್ಟು, ತುಂಬ ಬೇಡ, ಒಂದು ಸ್ವಲ್ಪ ಹಾಕಿ ಜೋಳದ ಹಿಟ್ಟನ್ನು ಈ ರೀತಿ ಸ್ವಲ್ಪ ಒಂದೇ ಒಂದು 2 ಟೇಬಲ್ ಟೀ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇದನ್ನು ಅದಕ್ಕೆ ಹಾಕೋಣ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹೊಟ್ಟೆಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ನಾನು ಏನು ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ನೀವು ಮಕ್ಕಳಿಗೆ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ತುಂಬ ಮೆತ್ತಗೆ ತುಂಬ ಚೆನ್ನಾಗಾಗಿ ಬರುತ್ತೆ. ನೋಡಿ, ನಾನು ಇದನ್ನು ನನ್ನ ಅಳಿಯನಿಗೋಸ್ಕರ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾನ ಸ್ವಲ್ಪ ತುಪ್ಪ ಹಾಕಿ, ಒಂದು 2ರಿಂದ 3 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಳ್ಳೆ ಆಕಳ ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ನೋಡಿ, ಆನಂತರ ನಾನು ಸಕ್ಕರೆ ಮತ್ತು ಒಂದು ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡೋದ್ರಿಂದ ಏಲಕ್ಕಿ ನಮಗೆ ತುಂಬ ಬೇಗ ಪುಡಿಯಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಕ್ಯಾರೆಟ್ ಹಲ್ವಾನ ಒಮ್ಮೆ ಮಾಡಿ ನೀವು ತಿನ್ನಿ, ನಿಮ್ಮ ಚಿಕ್ಕ ಮಕ್ಕಳಿಗೂ ತಿನ್ನಿಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗೂ ತುಂಬ ಒಳ್ಳೆಯದು, ಕಣ್ಣಿನ ನರಗಳಿಗೆ ಇದು ತುಂಬ ಶಕ್ತಿ ನೀಡುತ್ತೆ. ಈ ರೀತಿ ಸ್ಮೂತ್ ಆಗಿರೋ ಹಲ್ವಾನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದರೆ ಬಾಯಲ್ಲಿ ಹಲ್ಲಿಲ್ದೇ ಇರೋ ಅಜ್ಜಿಯಿಂದ ತಿನ್ಬೋದು, ಬಾಯಲ್ಲಿ ಹಲ್ಲಿಲ್ದೇ ಇರೋ ಮಕ್ಕಳು ಕೂಡ ತಿನ್ಬೋದು. ಈ ರೀತಿ ಹಲ್ವಾನ ಒಮ್ಮೆ ಮಾಡಿ. ಇಲ್ಲಿ ಡ್ರೈ ಫ್ರೂಟ್ಸ್ನ ನೀವು ತುಪ್ಪದಲ್ಲಿ ಹುರಿದು ಹಾಕ್ಕೋಬೋದು, ಮೇಲೆ ಬೇಕಾದ್ರೂ ನೀವು ಡೆಕೋರೇಷನ್ಗೆ ಹಾಕ್ಕೋಬೋದು. ಬನ್ನಿ ಹಾಗಾದರೆ ನೆಕ್ಸ್ಟ್ ನಾವು ದೊಡ್ಡ ಮಕ್ಕಳಿಗೋಸ್ಕರ, ದೊಡ್ಡವರಿಗೋಸ್ಕರ ಚಪಾತಿನ ಕ್ಯಾರೆಟ್ ತಿಂದೇ ಇರೋ ಮಕ್ಕಳಿಗೆ, ಹಸಿ ಕ್ಯಾರೆಟ್ ತಿಂದರೆ ಒಳ್ಳೆಯದು, ಹಸಿ ಕ್ಯಾರೆಟ್ ಕೂಡ ತಿಂದೇ ಇರೋ ಮಕ್ಕಳಿಗೋಸ್ಕರ ಕ್ಯಾರೆಟ್ ಹಾಕಿಬಿಟ್ಟು ಚಪಾತಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವೇನು ಕ್ಯಾರೆಟ್ ಜ್ಯೂಸ್ ತಗೊಂಡಿರ್ತೀವಲ್ಲ, ಆ ಕ್ಯಾರೆಟ್ ತಗೊಂಡಿರ್ತೀವಿ ಮಿಕ್ಸಿಗೆ ಹಾಕಿ, ಅದರಲ್ಲೇ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋಣ. ಅದು ಗಟ್ಟಿ ಆಗೋ ತನಕ 1 ಕಪ್ಪು ಕ್ಯಾರೆಟ್ ತುರಿಗೆ 2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡೋಣ. ನೀರನ್ನು ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ರೆ ಪೆಪ್ಪರ್ ಪೌಡರ್ನ ನೀವು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಹೊಡೆಯುತ್ತೆ, ಆ ಕಾರಣಕ್ಕೆ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ನಾವು ಇದನ್ನು ಶೀಕರಣೆ ಜೊತೆಗೂ ಕೂಡ ನಾವು ಹೋಳಿಗೆ ಥರ ಕೂಡ ಇದನ್ನು ತಿನ್ಬೋದು ಫ್ರೆಂಡ್ಸ್. ಹಾಗೆ ಚಪಾತಿಗೆ ನಾವು ಸೈಡ್ ಡಿಶ್ ಮಾಡಿಕೊಂಡು ಪಲ್ಯ ರೆಸಿಪಿನ ಮಾಡಿಕೊಂಡು ಪಲ್ಯ ಕೂಡ ಹಚ್ಕೊಂಡು ಚಪಾತಿನ ತಿನ್ಬೋದು. ಮಕ್ಕಳಿಗಾದರೆ ಅಥವಾ ಏನಾದ್ರು ಫಂಕ್ಷನ್ಸಿಗಾದರೆ ಇದನ್ನು
ನಾವೇನು ಮಾಡ್ಬೋದಪ್ಪ ಅಂದರೆ ಕಾಯಿ ಅಥವಾ ಮಾವಿನ ಹಣ್ಣಿನ ಶ್ರೀಕರಣೆ ಜೊತೆಗೆ ಈ ಕ್ಯಾರೆಟ್ ಚಪಾತಿನ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನ ಸೀಸನಲ್ಲಿ ಇದು ಮಾಡಿಬಿಟ್ರೆ ಮಾವಿನ ಹಣ್ಣಿನ ಜೊತೆಗೆ ಈ ಕ್ಯಾರೆಟ್ ಚಪಾತಿ ತುಂಬ ಟೇಸ್ಟ್ ಕೊಡುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ತೆಳುವಾಗುತ್ತೆ. ನಾವು ಸ್ವಲ್ಪ ನೋಡಿ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಹದಕ್ಕೆ ನೀಟಾಗಿ ಕಲಿಸ್ಕೊಂಡ್ಬಿಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಗೆ ಹಿಟ್ಟು ಹತ್ತೋದಿಲ್ಲ, ನಾನು ಎಣ್ಣೆ ಹಾಕಿಲ್ಲ, ಹಾಗೆ ಕಲಿಸ್ತಾ ಇದ್ದೀನಿ. ಈ ರೀತಿ ಕಲಿಸಿ ನೋಡಿ. ಈ ರೀತಿ ಹದಕ್ಕೆ ಬಂದ ಮೇಲೆ ಹಿಟ್ಟು ಇದನ್ನು ನಾವು ನೆನೆಯಲಿಕ್ಕೆ ಇಡೋವಂಥ ಅವಶ್ಯಕತೆ ಏನೂ ಇಲ್ಲ. ಹಾಗೆ ನಾವು ಲಟ್ಟಿಸ್ಕೋಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಈ ರೀತಿ ಉಳ್ಳಿ ಮಾಡಿಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸಿ ಬಿಸಿ ಮಾಡಿದರೆ ನಮಗೆ ಬಿಸಿ ಕ್ಯಾರೆಟ್ ಹಲ್ವಾ ಮಾವಿನ ಹಣ್ಣಿನ ಶ್ರೀಕರಣೆ ಜೊತೆಗೆ ತಿನ್ಬೋದು. ಕಾಯಿ ಹಾಲಿನ ಜೊತೆಗೂ ಕೂಡ ನಾವು ಇದನ್ನು ತಿನ್ಬೋದು. ಅಥವಾ ಕ್ಯಾರೆಟನ್ನೇ ಹಾಕಿಬಿಟ್ಟು ಒಂದು ಸ್ವಲ್ಪ ಲಿಕ್ವಿಡ್ ಜ್ಯೂಸ್ ಟೈಪ್ ತೆಗೆದುಬಿಟ್ಟು ಅದನ್ನು ಕೂಡ ನಾವು ತೆಳುವಾಗಿ ಮಾಡಿಕೊಂಡು ಇದಕ್ಕೆ ಹಚ್ಕೊಂಡು ತಿನ್ಬೋದು. ಮತ್ತು ಇನ್ನೇನು ತಡ, ಬನ್ನಿ ಚಪಾತಿ ಮಾಡೋದನ್ನು ತೋರಿಸ್ಬಿಡ್ತೀನಿ. ಸ್ವಲ್ಪ ಒಣ ಪುಡಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಉಳ್ಳಿಗಳನ್ನು ಕಟ್ಕೊಂಡು ಇದನ್ನು ಮಾಮೂಲಿ ಚಪಾತಿ ಥರ ನಾವು ಲಟ್ಟಿಸ್ಕೊಂಡ್ರೆ ನಮಗೆ ಚಪಾತಿ ರೆಡಿಯಾಗಿಬಿಡುತ್ತೆ. ನೋಡಿ, ಕ್ಯಾರೆಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣಿಗೆ ತುಂಬ ಬಲ ಕೊಡುತ್ತೆ. ನೋಡಿ, ಕ್ಯಾರೆಟಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ, ವಿಟಮಿನ್ ಕೆ ಇವೆಲ್ಲ ಪೋಷಕಾಂಶಗಳು ಇದೆ. ಹಾಗೆ ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ತುಂಬ ಹೆಚ್ಚಾಗಿರೋದ್ರಿಂದ ಕಣ್ಣಿಗೂ ಕೂಡ ಒಳ್ಳೆಯದು. ಹೃದಯ ಸಂಬಂಧ ರೋಗಗಳಿಗೂ ಕೂಡ ಇದು ಕ್ಯಾರೆಟ್ ತುಂಬ ಸಹಾಯ ಮಾಡುತ್ತೆ. ಕ್ಯಾರೆಟ್ನ ವಾರದಲ್ಲಿ 2ರಿಂದ 3 ಸಾರಿ ಸೇವನೆ ಮಾಡೋದ್ರಿಂದ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಕ್ಯಾರೆಟ್ ಸೇವನೆಯಿಂದ ನಮಗೆ ತೂಕ ಇಳಿಕೆಗೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಟ್ಟು ಹಾಗೆ ನಮಗೆ ತೂಕ ಇಳಿಕೆಗೆ ಇದು ಸಹಾಯ ಮಾಡುತ್ತೆ. ಹಾಗೂ ಜೀರ್ಣಕ್ರಿಯೆಗೆ ಇದು ತುಂಬ ಸಹಾಯ ಮಾಡೋದ್ರಿಂದ ನಾವು ಕ್ಯಾರೆಟನ್ನು ಹಸಿಯಾಗಿ ಸೇವನೆ ಮಾಡಬೇಕು. ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕ್ಯಾರೆಟ್ನ ಹೆಚ್ಚಾಕ್ಬೋದು, ಅಥವಾ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಬಿಸಿ ತುಪ್ಪದಲ್ಲಿ ಕಲಸಿ ಬಾಕ್ಸಿಗೆ ಕಟ್ಟೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದುಬರ್ತಾರೆ. ಈ ರೀತಿ ರೆಸಿಪಿಗಳನ್ನು ಮಾಡಿ ಮಕ್ಕಳಿಗೆ ಊಟಕ್ಕೆ ಕೊಡೋದ್ರಿಂದ ಮಕ್ಕಳು ತುಂಬ ಕಲರ್ಫುಲ್ ಆಗಿರೋ ಚಪಾತಿನ ನೋಡಿಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಲಂಚ್ ಬಾಕ್ಸ್ಗೆ ಕಟ್ಟಿ ಒಮ್ಮೆ ಟಿಫನ್ಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಈ ರೆಸಿಪಿ ಎಲ್ಲರೂ ಇಷ್ಟಪಡ್ತೀರಾ. ಆಲ್ಮೋಸ್ಟ್ ಇದನ್ನು ಮಾವಿನ ಹಣ್ಣಿನ ಶ್ರೀಕರಣೆ ಜೊತೆ ಸೇವನೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಕ್ಯಾರೆಟ್ನಲ್ಲಿ ಮಕ್ಕಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ಇದೆ. ಕೆರೋಟಿನ್ ಇದೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಅಂಶಗಳು ಕೂಡ ಇವೆ. ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಇದನ್ನು ಮಕ್ಕಳಿಗೆ ಮಾಡಿ ಸೇವನೆ ಮಾಡಿ. ಕ್ಯಾರೆಟ್ನ ಬೇಯಿಸಿ ಸೇವನೆ ಮಾಡೋದ್ರಿಂದ, ಹಸಿಯಾಗಿ ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಆರೋಗ್ಯ ಲಾಭಗಳಿವೆ. ಹಸಿಯಾಗಿ ಸೇವನೆ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡಿ. ಬೇಯಿಸೋಕ್ಕಿಂತ ಹಸಿಯಾಗಿ ಸೇವನೆ ಮಾಡಿ. ಇದನ್ನು ಕಣ್ಣಿನ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೂ ಕೂಡ ಇದು ಸಹಾಯ ಆಗುತ್ತೆ. ಕರುಳಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಈ ಕ್ಯಾರೆಟ್ನಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಸಲುವಾಗಿ ಇದರಲ್ಲಿ ಫೈಬರ್ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಹಾಯ ಮಾಡುವುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ರಕ್ತಹೀನತೆಯಿಂದ ಗರ್ಭಿಣಿಯರು ಮತ್ತು ಬಾಣಂತಿಯರು ಎದುರಿಸುವಂತಹ ರಕ್ತಹೀನತೆ ಸಮಸ್ಯೆ ನಾವು ಇದರಿಂದ ತಡೆಗಟ್ಟಬಹುದು ಫ್ರೆಂಡ್ಸ್. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿ ಇರೋದ್ರಿಂದ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ರಕ್ತ ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಕ್ಯಾರೆಟ್ ಸೇವನೆಯಿಂದ ಅಜೀರ್ಣ, ಎದೆ ಉರಿ, ಆ್ಯಸಿಡಿಟಿಯಂತಹ ರೋಗಗಳಿಂದ ನಾವು ಮುಕ್ತಿನ ಪಡಿಬೋದು. ಹಾಗೆ ಮೂಳೆಗಳಿಗೂ ಕೂಡ ಇದು ಕ್ಯಾರೆಟ್ ತುಂಬ ಸಹಾಯ ಆಗುತ್ತೆ. ಇದರಲ್ಲಿ ಪೋಷಕಾಂಶಗಳು ಮೂಳೆಗಳಿಗೆ ಬಲಪಡಿಸುವಂತಹ ವಿಟಮಿನ್ ಕೆ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಸಿ ಇದೆ. ಆದ್ದರಿಂದ ನಮಗೆ ಕ್ಯಾರೆಟ್ ಸೇವನೆಯಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಇತ್ತೀಚಿನ ಸಂಶೋಧನೆ ಪ್ರಕಾರ ತಿಳಿದು ಬಂದಿರೋದೇನಪ್ಪ ಅಂದರೆ ಕ್ಯಾನ್ಸರ್ ವಿರೋಧಿಯಾಗಿಯೂ ಕೂಡ ನಮಗೆ ಕ್ಯಾರೆಟ್ ತುಂಬ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾವು ಕ್ಯಾರೆಟ್ನ ಹಸಿಯಾಗಿ ಸೇವನೆ ಮಾಡೋಣ. ಹಾಗೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಿದುವಾಗಿರುವಂಥ ಐಟಮ್ಸ್ನ ಮಾಡಿ ತಿನ್ನಿಸ್ಬೋದು ಫ್ರೆಂಡ್ಸ್.
ಸರಿ, ಹಾಗಿದ್ರೆ ಇನ್ಮೇಲೆ ಕ್ಯಾರೆಟನ್ನು ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಮಕ್ಕಳಿಗೆ ಕೊಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ವಿಡಿಯೋ ಇಷ್ಟವಾದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲಿಕ್ಕೆ ನನಗೆ ತುಂಬ ಸಹಾಯ ಆಗುತ್ತೆ. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಿದ್ದೀವಿ, ವ್ಯೂಸು ಅಷ್ಟೊಂದು ಬರ್ತಾ ಇಲ್ಲ, ಹಾಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಸ್ನ ನೋಡಿ.